ಇನ್ನು ಮುಂದೆ ತೆಂಗಿನಕಾಯಿ ಒಡೆಯಲು ತುರಿಯಲು ಕಷ್ಟಪಡಬೇಕಾಗಿಲ್ಲ. ಈ ಸಿಂಪಲ್ ಟ್ರಿಕ್ ಗೊತ್ತಿದ್ರೆ ಸಾಕು, ಕೆಲಸ ಸುಲಭವಾಗಿ ಬಿಡ್ತದೆ. ಇವತ್ತಿನ ವಿಡಿಯೋದಲ್ಲಿ ಗೃಹಿಣಿಯರಿಗೆ ಉಪಯೋಗವಾಗುವಂತಹ ಕೆಲವೊಂದು ಟಿಪ್ಸ್ಗಳನ್ನು ನೋಡೋಣ. ಮೊದಲನೇದಾಗಿ ಹಾಗಲಕಾಯಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ರಿಂದ 10 ನಿಮಿಷಗಳವರೆಗೆ ಹಾಗೇನೆ ಬಿಡಿ. ಇದು ಸ್ವಲ್ಪ ಹೊತ್ತಿನಲ್ಲೇ ನೀರು ಬಿಡ್ತದೆ. ಆ ನೀರನ್ನು ಹಿಂಡಿ ನಂತರ ಪಲ್ಯ ಮಾಡಿದರೆ ಹಾಗಲಕಾಯಿಯಲ್ಲಿರುವ ಕಹಿ ಅಂಶ ಸ್ವಲ್ಪ ಮಟ್ಟಿಗಾದರೂ ಕಮ್ಮಿ ಆಗ್ತದೆ. ಇನ್ನು ಪಲ್ಯ ಬಜ್ಜಿ ಮಾಡಲು ತಂದಿಟ್ಟ ಬಾಳೆಕಾಯಿ ಬೇಗ ಹಣ್ಣಾಗ್ತಾ ಇದ್ದರೆ ಒಂದು ಅಗಲವಾದ ಪಾತ್ರೆಗೆ ಬಾಳೆಕಾಯಿ ಮುಳುಗುವಷ್ಟು ನೀರನ್ನು ಹಾಕಿ ಅದರೊಳಗೆ ಬಾಳೆಕಾಯಿಯನ್ನು ಇಡಿ. ಹೀಗೆ ನೀರೊಳಗೇನೆ ಬಾಳೆಕಾಯಿಯನ್ನು ಇಡೋದ್ರಿಂದ 15 ದಿನಗಳವರೆಗೂ ಹಣ್ಣಾಗೋದಿಲ್ಲ. ನೆಕ್ಸ್ಟ್ ಟಿಪ್, ಬೆಳ್ಳುಳ್ಳಿಯ ಸಿಪ್ಪೆ ಸುಲಿಯುವುದು ಕಷ್ಟ ಅನ್ನುವರು ಬೆಳ್ಳುಳ್ಳಿಯನ್ನು ಕುಕ್ಕರ್ ಒಳಗೆ ಹಾಕಿ 2 ನಿಮಿಷ ಬಿಸಿ ಮಾಡಿ ಸಿಪ್ಪೆ ಬಿಡಿಸಿದರೆ 1 kg ಬೆಳ್ಳುಳ್ಳಿ ಇದ್ರೂ ಸಹ ನಿಮಿಷಗಳಲ್ಲೇ ಸಿಪ್ಪೆಯನ್ನು ಬಿಡಿಸ್ಕೊಳ್ಬೋದು. ಇನ್ನು ಬೆಳಗ್ಗೆ ಮಾಡಿದ ಚಪಾತಿ ಇಡೀ ದಿನ ಸಾಫ್ಟಾಗಿ ಇರಬೇಕು ಅಂತಂದರೆ ಚಪಾತಿ ಹಿಟ್ಟು ಕಲಸುವಾಗ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಹಾಲನ್ನು ಸೇರಿಸಿ ಹಿಟ್ಟನ್ನು ನಾದಿಕೊಂಡ್ರೆ ಚಪಾತಿ ತುಂಬ ಸಾಫ್ಟಾಗಿ ಬರ್ತದೆ. ಇನ್ನು ಮಾರುಕಟ್ಟೆಯಿಂದ ತಂದ ಟೊಮೆಟೊವನ್ನು ಚೆನ್ನಾಗಿ ಒರೆಸಿ ಅವುಗಳ ತೊಟ್ಟು ತೆಗೆದು ಆ ಭಾಗಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಹಚ್ಚಿ ಇಟ್ಟರೆ ಟೊಮೆಟೊ ಬೇಗನೆ ಹಾಳಾಗುವುದಿಲ್ಲ. ಟೀ ಮಾಡಿದ ನಂತರ ಅದರ ಚರಟವನ್ನು ಬಿಸಾಡುವ ಬದಲು ಅದನ್ನು ಚೆನ್ನಾಗಿ ತೊಳೆದು ನಂತರ ಗಿಡಗಳಿಗೆ, ಅದರಲ್ಲೂ ಗುಲಾಬಿ ಗಿಡಗಳಿಗೆ ಹಾಕಿದರೆ ಗಿಡ ಸೊಂಪಾಗಿ ಬೆಳೆದು ಚೆನ್ನಾಗಿ ಹೂ ಬಿಡ್ತದೆ. ಇನ್ನು ಸ್ಕೂಲ್ಗೆ ಆಫೀಸಿಗೆ ಹಾಕಿಕೊಂಡು ಹೋಗುವ ಶೂಸ್ಗಳಿಂದ ಕೆಟ್ಟ ವಾಸನೆ ಬರ್ತಾ ಇದ್ದರೆ ಒಂದು ನ್ಯೂಸ್ ಪೇಪರನ್ನು ಉಂಡೆ ಮಾಡಿ ಅದಕ್ಕೆ ಸೆಂಟ್ ಹಾಕಿ ಆ ನ್ಯೂಸ್ ಪೇಪರ್ ಉಂಡೆಯನ್ನು ಶೂಸ್ ಒಳಗೆ ಇಡೋದ್ರಿಂದ ಶೂಸ್ನ ಕೆಟ್ಟ ವಾಸನೆ ಹೋಗ್ತದೆ. ಇನ್ನು ತೆಂಗಿನಕಾಯಿಯನ್ನು ರೌಂಡಾಗಿ ಕಟ್ ಮಾಡಬೇಕು ಅಂತಂದರೆ ನೀವು ಯಾವ ತೆಂಗಿನಕಾಯಿ ಒಡಿಬೇಕು ಅಂತ ಇದ್ದೀರೋ ಆ ತೆಂಗಿನಕಾಯಿಗೆ ಮಧ್ಯದಲ್ಲಿ 4 ರಿಂದ 5 ಎಳೆಯಲ್ಲಿ ದಾರವನ್ನು ಸುತ್ತಿ ನಂತರ ಒಂದು ಕುಟಾಣಿ ಕಲ್ಲಿನಿಂದ ಅಥವಾ ಕತ್ತಿಯಿಂದ ಕಟ್ ಮಾಡಿದರೆ ನೀಟಾಗಿ ರೌಂಡಾಗಿ ತೆಂಗಿನಕಾಯಿ ಕಟ್ ಆಗ್ತದೆ. ಹಾಗೆಯೇ ತೆಂಗಿನಕಾಯಿ ತುರಿಯುವುದು ಕಷ್ಟ ಅಂತಂದರೆ ಒಡೆದ ತೆಂಗಿನಕಾಯಿಗಳನ್ನು ಇಡ್ಲಿ ಪಾತ್ರೆಯಲ್ಲಿಟ್ಟು 5 ನಿಮಿಷ ಬಿಸಿ ಮಾಡಿ ನಂತರ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಇವುಗಳನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ತೆಂಗಿನಕಾಯಿ ಹೋಳುಗಳು ತಣ್ಣಗಾದ ನಂತರ ಒಂದು ಚಾಕುವಿನಿಂದ ತೆಂಗಿನಕಾಯಿ ಚಿಪ್ಪಿನ ಸೈಡ್ನಿಂದ ತೆಗಿತಾ ಬಂದರೆ ಚಿಪ್ಪಿನಿಂದ ತೆಂಗಿನಕಾಯಿ ಹೋಳು ಈಸಿಯಾಗಿ ಸಪ್ರೇಟ್ ಆಗ್ತದೆ. ನಂತರ ಈ ಚಿಪ್ಪಿನಿಂದ ಸಪ್ರೇಟ್ ಆಗಿರುವ ತೆಂಗಿನಕಾಯಿ ಹೋಳನ್ನು ಚಾಕುವಿನಿಂದ ಚಿಕ್ಕದಾಗಿ ಕಟ್ ಮಾಡಿ ಒಂದು ಏರ್ಟೈಟ್ ಡಬ್ಬದಲ್ಲಿ ಹಾಕಿ ಡೀಪ್ ಫ್ರೀಸರಲ್ಲಿ ಇಟ್ಟರೆ 15 ದಿನಗಳವರೆಗೆ ನೀವು ಬಳಸ್ಕೊಳ್ಬೋದು. ನಿಮಗೆ ಅಡುಗೆಗೆ ಬೇಕಾದಾಗ ಡೀಪ್ ಫ್ರೀಸರ್ನಿಂದ 15 ನಿಮಿಷದ ಮೊದಲು ತೆಗೆದು ನಂತರ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡ್ರೆ ತೆಂಗಿನಕಾಯಿ ತುರಿ ರೆಡಿಯಾಗಿ ಬಿಡ್ತದೆ. ಇನ್ನು ಕೆಲವೊಮ್ಮೆ ನಾವು ರಸಮ್ಗೆ, ಸಾಂಬಾರ್ಗೆ ಹುಣಸೆ ಹಣ್ಣನ್ನು ನೆನೆಸಿಡಲಿಕ್ಕೆ ಮರೆತು ಬಿಡ್ತೇವೆ. ಅದಕ್ಕೆ ನಿಮಗೆ ಫ್ರೀ ಟೈಮ್ ಇರುವಾಗ ಈ ಟಿಪ್ಸನ್ನು ಟ್ರೈ ಮಾಡಿ ನೋಡಿ. ಹುಣಸೆ ಹಣ್ಣನ್ನು ಚೆನ್ನಾಗಿ ನೆನೆಸಿ ಅದರ ರಸವನ್ನೆಲ್ಲ ತೆಗೆದು ಫ್ರೀಸರ್ ಟ್ರೇಯಲ್ಲಿ ಹಾಕಿ ಫ್ರೀಸರ್ನಲ್ಲಿ 6-7 ಗಂಟೆ ಇಟ್ಟರೆ ಹುಣಸೆ ಹಣ್ಣಿನ ರಸದ ಕ್ಯೂಬ್ಗಳು ರೆಡಿ ಆಗ್ತದೆ. ಈ ಕ್ಯೂಬ್ಗಳನ್ನು ನೀವು ಗಾಜಿನ ಬಾಟಲಿಯಲ್ಲಿ ಹಾಕಿ ಡೀಪ್ ಫ್ರೀಸರ್ನಲ್ಲಿ ಇಟ್ಟರೆ ಅಡುಗೆಗೆ ಬೇಕಾದಾಗ ಬಳಸಿಕೊಳ್ಬೋದು. ಸೊ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.